ದಿನಕ್ಕೊಂದು ಕಥೆ ಚೈತ್ರ ಸಂಪುಟ. ಕಥೆ 24. ಜಾಣ ಆಮೆ. ಒಂದು ಕಾಡಿನಲ್ಲಿ ಆನೆ ಮತ್ತು ನೀರಾನೆ ಒಟ್ಟಿಗೆ ವಾಸಿಸುತ್ತಿದ್ದವು. ಅವರಿಬ್ಬರೂ ತುಂಬ ಸ್ನೇಹಿತರಾಗಿ ಇದ್ದುದರಿಂದ ಯಾವಾಗಲೂ ಜೊತೆಯಾಗಿ ಊಟ ಮಾಡುತ್ತಿದ್ದುವು. ಇದನ್ನು ಕಂಡ ಆಮೆಯೊಂದು ಅವರಿಬ್ಬರ ಜೊತೆ ಸೇರಲು ಆಸೆಯಾಗಿ ಒಂದು ಉಪಾಯ ಮಾಡಿತು. ಆಮೆ ಆ ಪ್ರಾಣಿಗಳ ಹತ್ತಿರ ಬಂದು, ನೀವು ನೋಡೋಕ್ಕೆ ಎಷ್ಟು ಭಾರಿಯಾಗಿದ್ದೀರಿ, ಆದರೆ ನಿಮ್ಮಿಬ್ಬರಿಗಿಂತ ನಾನು ಹೆಚ್ಚು ಶಕ್ತಿವಂತ ಅಂದರೆ ನಿಮಗೆ ಆಶ್ಚರ್ಯವಾಗಬಹುದು ಅಲ್ವೇ ಎಂದು ಕೇಳಿತು. ಹೌದು ಎಂದಿತು ಆನೆ. ಆಮೆ ಹೇಳಿತು, ಆನೆ ಒಂದು ಹಗ್ಗ ತೆಗೆದುಕೊಂಡು ಒಂದು ತುದಿನ ನೀನು ಹಿಡ್ಕೊ, ಇನ್ನೊಂದು ತುದಿನ ನಾನು ಹಿಡ್ಕೋತೀನಿ. ನನ್ನನ್ನು ನೀರಿನೊಳಗಿನಿಂದ ಹೊರಕ್ಕಿಳಿದ್ರೆ ನೀನು ಗೆದ್ದೆ. ಆನೆ ಒಪ್ಪಿಕೊಂಡಿತು. ಹಗ್ಗದ ತುದಿಯನ್ನು ಕಚ್ಚಿಕೊಂಡು ನೆಲದ ಮೇಲೆ ಗರ್ವದಿಂದ ನಿಂತಿತು. ಆಮೆ ಇನ್ನೊಂದು ತುದಿಯನ್ನು ತನ್ನ ಕಾಲುಗಳಿಗೆ ಕಟ್ಟಿಕೊಂಡು ನೀರಿನೊಳಗಿಳಿಯಿತು. ಒಳಗಿದ್ದ ದಪ್ಪ ಕಲ್ಲು ಬಂಡೆಯೊಂದಕ್ಕೆ ಸುತ್ತು ಹಾಕಿಕೊಂಡು ಅದರ ಹಿಂದೆ ಕುಳಿತುಕೊಂಡು ಎಳೆ ಎಂದು ಕೂಗಿತು. ಆನೆ ಎಳೆಯಿತು. ಹಗ್ಗ ಮುರಿಯಿತೆ ಹೊರತು ಆಮೆಯನ್ನು ಹೊರಗೆಳೆಯಲಾಗಲಿಲ್ಲ. ಆಗ ಆಮೆ ನಗುತ್ತಾ ಹೊರಬಂದಿತು. ಆನೆಗೆ ತನಗಿಂತ ಆಮೆಯೇ ಬಲಶಾಲಿ ಎಂದು ಮನವರಿಕೆ ಆಯಿತು. ಆಗ ನೀರಾನೆ ಆಮೆಯತ್ತ ತಿರಸ್ಕಾರದಿಂದ ನೋಡಿ, ಈಗ ನನ್ನ ಸರದಿ, ನೀನು ಈ ಸಾರಿ ನೆಲದ ಮೇಲಿರು, ನಾನು ನೀರಿಗೆ ಇಳಿತೀನಿ ಎಂದಿತು. ಆಮೆ ಹೊಸ ಹಗ್ಗವೊಂದನ್ನು ತಂದು ಒಂದು ತುದಿಯನ್ನು ನೀರಾನೆಗೆ ಕೊಟ್ಟು ಇನ್ನೊಂದು ತುದಿಯನ್ನು ತನ್ನ ಕಾಲಿಗೆ ಕಟ್ಟಿಕೊಂಡು ಉದ್ದವಾದ ಹುಲ್ಲು ಬೆಳೆದಿದ್ದ ಕಾಡಿನೊಳಗೆ ಓಡಿತು. ಅಲ್ಲಿದ್ದ ಹೊರವಾದ ತೆಂಗಿನ ಮರಕ್ಕೆ 3-4 ಸುತ್ತು ಹಾಕಿಕೊಂಡು ಎಳೆ ನೀರಾನೆ ಎಂದು ಕೂಗಿತು. ನೀರಾನೆ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಎಳೆಯಿತು. ಆದರೆ ಆಮೆ ಸರಿಯಲಿಲ್ಲ. ಎಳೆದು ಮೈಸೂತು ನೀರಾನೆ ಸಿಟ್ಟಿನಿಂದ ತನ್ನ ಮೂಗಿನಿಂದ ನೀರು ಉಗುಳುತ್ತಾ ನೆಲಕ್ಕೆ ಬರುವ ಹೊತ್ತಿಗೆ ಆಮೆ ಬೇಗನೆ ತೆಂಗಿನ ಮರಕ್ಕೆ ಸುತ್ತಿದ್ದ ಹಗ್ಗ ಬಿಡಿಸಿಕೊಂಡು ಬಂದು ಹೆಮ್ಮೆಯಿಂದ ನಿಂತು ಕೇಳಿತು, ಈಗಲಾದರೂ ಒಪ್ತೀರಾ ನಾನು ನಿಮಗಿಂತ ಬಲಶಾಲಿ ಅನ್ನೋದನ್ನ? ಹೌದು ಎಂದವು ಮೃಗಗಳೆರಡೂ ತಲೆ ತಗ್ಗಿಸಿ. ಹಾಗಾದರೆ ನನ್ನನ್ನು ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ. ಆಗಲಿ. ಅಲ್ಲಿಂದ ಮುಂದೆ ಆನೆ, ನೀರಾನೆ ಮತ್ತು ಆಮೆ ಸ್ನೇಹದಿಂದ ಕಾಡಿನಲ್ಲಿ ವಾಸಿಸತೊಡಗಿದವು.